ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗ್ ನೋಡಿ, ಒಂದು ಅನುಭವ, ನನ್ನ ಅನುಭವ ಏನಿದೆ ಅದನ್ನು ನಾನು ಟ್ರಾನ್ಸ್ಪರೆಂಟಾಗಿ ಹೇಳ್ತೀನಿ. ನನ್ನ ಜೀವನದಲ್ಲಿ ಏನು ನಡೆದಿದೆ, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಏನಿದೆ, ತಮ್ಮನೇಲಿ ನೋಡಿ ಏನು ಬಂದಿದ್ದೀರಾ, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಏನಿದೆ ಸ್ಟಾಕ್ ಮಾರ್ಕೆಟಲ್ಲಿ ಅದನ್ನು ನಾನು ಹೇಳ್ತೀನಿ. ಯಾವ ರೀತಿ ನೀವು ಟ್ರ್ಯಾಪ್ ಆಗ್ತೀರಾ, ಯಾವ ರೀತಿ ನೀವು ಆಸೆಯ ಆಕಾಂಕ್ಷೆಗೆ ಒಳಗಾಗಿ ದಾರಿ ತಪ್ತೀರಾ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ವಿಡಿಯೋನ ಗಮನವಿಟ್ಟು ಪೂರ್ತಿ ನೋಡಿ. ಹಾಗೆ ಯಾರಿಗಾದ್ರೂ ನಿಮ್ಮ ಸ್ನೇಹಿತರಿಗೆ ಬೇಕು ಅಂದರೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡಿ, ಇವಾಗ ಸಮಯ ಬಂದು ರಾತ್ರಿ 1 ಗಂಟೆ ಸಮಯ. ಇವತ್ತು ಸ್ಯಾಟರ್ಡೆ, ನಾಳೆ ಸಂಡೇ. ಏನು ಅಂತಂದರೆ ನಾಳೆ ರಜೆ ದಿನ. ಸೊ ಹಾಗಾಗಿ ನನಗೆ ನಿದ್ದೆ ಬಂದಿಲ್ಲ. ಸೊ ಸಿಟಿದು ಹಾಗೆ ಸುಮ್ಮನೆ ಒಂದು ರೌಂಡ್ ಬರೋಣ ಅಂತ ಹೇಳ್ಕೊಂಡು ನಾನು ಸ್ಕೂಟ್ರಲ್ಲಿ ಓಡಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ಮಾಡಬೇಕು ಅಂತ ತುಂಬ ದಿನದಿಂದ ನಾನು ಅಂದ್ಕೊಂಡಿದ್ದೆ. ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಬೇಕು, ಹೆಲ್ಪ್ ಆಗೋರಿಗೆ ಆಗಲಿ, ಮತ್ತು ಹೇಳಿದ್ರು ನಿಜ ಇದ್ರೂ ನಿಜನ ಒಪ್ಕೊಳ್ಳೋಕ್ಕೆ ಆಗದವ್ರಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಬನ್ನಿ ಒಂದು ಟಾಪಿಕ್ ಶುರು ಮಾಡೋಣ. ಸೊ ಗೆಳೆಯರೆ, ಮೊದಲೇದಾಗಿ ನನ್ನ ಒಂದು ಸ್ಟಾಕ್ ಮಾರ್ಕೆಟಿಗೆ ಸ್ಟಾರ್ಟಿಂಗ್ ಯಾವಾಗ ಅಂದರೆ ನೋಡಿ, 2012ನೇ ಇಸ್ವಿಲಿ ನನ್ನ ಒಂದು ಪಾದಾರ್ಪಣೆ ಆಗಿತ್ತು. ನನ್ನ ಒಂದು ಸ್ಟಾಕ್ ಮಾರ್ಕೆಟ್ ಏನಂತಂದರೆ ನಾನೇನು ಇಕ್ವಿಟಿ ಮೇಲೆ ಏನು ಹೋಗಿಲ್ಲ. ನಾವು ಡೈರೆಕ್ಟ್ ಹೋಗಿರೋದು ಏನು ಅಂತಂದರೆ ಗೊತ್ತಲ್ಲ, ಕಾಲ್ ಪುಟ್ಟು ಆಪ್ಷನ್ಸು. ನನ್ನ ಫ್ರೆಂಡ್ ಒಬ್ಬ ಯಶ್ವಂತ್ ಅಂತ ಒಬ್ಬ ಇದ್ದ, ಅವನ ಆಫೀಸ್ಗೆ ನಾನು ಹೋಗ್ತಾಯಿದ್ದೆ. ಆ್ಯಕ್ಚುಲಿ ಏನು ಅಂತಂದರೆ ಅವನು ಕಂಪ್ಯೂಟ್ರ್ ಮತ್ತು CCTV ಅಲ್ಲಿ ಇನ್ಸ್ಟಾಲೇಷನ್ ಮಾಡ್ತಿದ್ದ, ಕಂಪ್ಯೂಟ್ರ್ ಮತ್ತು ಲ್ಯಾಪ್ಟಾಪ್ಸ್ನೆಲ್ಲ ರೆಡಿ ಮಾಡ್ತಾಯಿದ್ದ. ಅಲ್ಲಿ ಒಬ್ಬರು ಮನೋಜ್ ಅಂತೇಳಿ ಬರ್ತಾಯಿದ್ರು. ಆವಾಗ ಸನ್ರೈಸ್ ಅಂತ ಒಂದು ಕಂಪ್ನಿ ಇತ್ತು. ಆ ಕಂಪ್ನಿ ಬ್ರೋಕರ್ಶಿಪ್ ಆ ಟೈಮಲ್ಲಿತ್ತು. ಸೊ ಆ ಒಂದು ಬ್ರೋಕರ್ಶಿಪ್ಪಲ್ಲಿ ನಾನು ಟ್ರೇಡ್ ಮಾಡಿದ್ದೆ. ಆವಾಗಲೇ ನಾನು ಬಂದು 5000 ರೂಪೀಸ್ ನಾನು ಕಳ್ಕೊಂಡಿದ್ದೆ. ಏನು ಅಂತಂದರೆ ಕಡಿಮೆ ಆಪ್ಷನ್ಸ್ ತಗೊಂಡು, ಈ 2 ರೂಪೀಸ್ 3 ರೂಪೀಸ್ ಆಪ್ಷನ್ಸ್ ತಗೊಂಡು, ಆವಾಗ ಗೊತ್ತಿಲ್ಲ ನಮಗೆ, ಆವಾಗಲೇ ನಾನು 5000 ರೂಪೀಸ್ ನಾನು ಕಳ್ಕೊಂಡಿದ್ದೆ. ಸೊ ಗೆಳೆಯರೆ, ನಾನು ಹೇಳ್ತೀನಿ ಕೇಳಿ, ನನ್ನ ಒಂದು ರೀಸೆಂಟ್ ಸ್ಟೋರಿ ಹೇಳ್ತೀನಿ ಕೇಳಿ. ಇದು 1 ವರ್ಷ ಹಳೆಯ ಸ್ಟೋರಿ ನಂದು. ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇವಾಗ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಾನು ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಇಲ್ಲ. ಯಾಕೆ ಅಂದರೆ ಐ ಆಮ್ ಡನ್ ವಿತ್ ಸ್ಟಾಕ್ ಮಾರ್ಕೆಟ್. ನನಗೇನು ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಹಣ ಆಗುತ್ತೆ ಅನ್ನೋ ಒಂದು ಹೋಪ್ ಇಲ್ಲ. ಹೇಗೆ ಅಂದರೆ ಅದು ಅನುಭವ, ಆಯಿತಾ. ಜಾಸ್ತಿ ಏನು ಕಳ್ಕೊಂಡಿಲ್ಲ ನಾನು. ಒಂದು ಆಲ್ಮೋಸ್ಟ್ ಒಂದು 65,000ರಿಂದ 80,000 ಅಷ್ಟು ಕಳ್ಕೊಂಡಿದ್ದೀನಿ. ಅದು ಒಂದು ಶಾರ್ಟಲ್ಲ, ಅದೊಂದು 2 ವರ್ಷ ಅವಧಿಲಿ ನಾನಷ್ಟು ಕಳ್ಕೊಂಡಿದ್ದೀನಿ. ಅದು ಹಿಂಗೆ ಅಂದರೆ ಪ್ರಾಫಿಟ್ ಬಂದಿತ್ತು, ಆದರೂ ಗೊತ್ತಲ್ಲ, ನಮ್ಮ ಒಂದು ಮೈಂಡ್ಸೆಟ್ ನಮ್ಮ ಕೈಲಿರಲ್ಲ. ಸೊ ಹಾಗೆ ಆಗಿ ಒಂದು 80,000-90,000 ಅಷ್ಟು ಅಮೌಂಟು ಸ್ಟಾಕ್ ಮಾರ್ಕೆಟಿಗೆ ನಾನು ಕೊಟ್ಟಿದ್ದೀನಿ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಗೇಮ್ ಅಂತೆಲ್ಲ ಎಲ್ಲ ಡವ್ ಹೊಡಿತಾರೆ. ಏನು ಅಂತಂದರೆ ಸೋಲು, ಹಣ ಕಳ್ಕೊಳ್ಳೋದು ಇಟ್ಸ್ ಅ ಪಾರ್ಟ್ ಆಫ್ ಗೇಮು, ಲಾಸ್ ಪ್ರಾಫಿಟ್ ಎಲ್ಲ ಇರುತ್ತೆ, ಎಲ್ಲ ಡವ್ ಎಲ್ಲ ಹೊಡಿತಾರೆ. ಸೊ ಅದನ್ನೆಲ್ಲ ಕೇಳಬೇಡಿ, ಮೆಚ್ಯೂರ್ಡ್ ಆಗಿರಿ. ಸೊ ನಾನು ಒಂದು ಸಣ್ಣದಾಗಿ ಒಂದು ಲಾಜಿಕ್ ಇರೋ ಥರ ನಾನು ನಿಮಗೆ ಕತೆ ಹೇಳ್ತೀನಿ ನೋಡಿ. ಸ್ಟಾಕ್ ಮಾರ್ಕೆಟ್ ಏನು ಅಂತ ಹೇಳಿದ್ರೆ, ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಒಂದಿನ ಪ್ರಾಫಿಟ್ ಇರುತ್ತೆ, ಒಂದಿನ ಲಾಸ್ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಗೆಳೆಯರೆ, ನಾನು ಹೇಳ್ತೀನಿ ಕೇಳಿ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಬಿಸ್ನೆಸ್ಸಲ್ಲಿ ಇರುತ್ತೆ. ಹಾಗೆ ಅಂತೇಳ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲಾಡೇನು ಪ್ರಾಫಿಟ್ ಆಗುತ್ತೆ ಅಂತ ಏನು ರೂಲ್ ಏನಿಲ್ಲ, ಲಾಸು ಆಗುತ್ತೆ ನೋಡಿ. ರಿಸ್ಕ್ ಆ್ಯಂಡ್ ರಿವಾರ್ಡ್ ಎಲ್ಲ ಫಾಲೋ ಮಾಡಬೇಕು ಅಂತ ಎಲ್ಲ ಕತೆ ಎಲ್ಲ ಹೊಡಿತಾರೆ. ನಾನೊಂದು ವಿಷಯ ಹೇಳ್ತೀನಿ, ಪ್ರಾಫಿಟ್ ಮಾಡೋ ದಿನ ನೋಡಿ, ನೀವು ಸರಿಯಾಗಿ ಪ್ರಾಫಿಟ್ ಮಾಡ್ತೀರಾ. ಪ್ರಾಫಿಟ್ ಅಂದರೆ ಈಗ 10,000 ರೂಪಾಯಿ ನಿಮ್ಮದು ಪ್ರಾಫಿಟ್ಟು ಸಾಕು, ನಾನು ಎಕ್ಸಿಟ್ ಆಗ್ತೀನಿ ಅನ್ನೋ ದಿನ ನೀವು 10,000 ರೂಪಾಯಿನೇ ತಗೊಳ್ತೀರಾ. ಆದರೆ ಲಾಸ್ ತಗೊಳ್ಳೋ ದಿನ ನೋಡಿ, ನೀವು 30,000 ರೂಪೀಸ್ ತಗೊಳ್ತೀರಾ. ಅದು ಮಾತ್ರ 100% ಅದು. ನೀವು ಎಷ್ಟೇ ಸೈಕಾಲಜಿಲಿ ನೀವು ಟ್ರೈನ್ಡ್ ಆಗಿ, ಒಂದಿನ ನೀವು 10,000 ರೂಪಾಯಿ ಲಾಸ್ ತಗೊಳ್ತೀರಾ, 2 ದಿನ ನೀವು 10,000 ರೂಪಾಯಿ ಲಾಸ್ ತಗೊಳ್ತೀರಾ, 3ನೇ ದಿನವೂ 10,000 ರೂಪಾಯಿ ಲಾಸ್ ತಗೊಳ್ತೀರಾ. ಪ್ರಾಫಿಟ್ ಬಂದರೆ ಬರೀ ನೀವು 10,000ನೇ ತಗೊಳ್ತಿರ್ತೀರ. ಬಟ್ ಇದರಲ್ಲಿ ಏನು ಗೊತ್ತಾ, ಲಾಸಸ್ ಆಗೋದು ಜಾಸ್ತಿ, ಅದು ಮಿಸ್ಸೇ ಇಲ್ಲ, ಲಾಸಸ್ ಆಗೋದು ಜಾಸ್ತಿ. ಅರ್ಥ ಆಯ್ತಾ. ಕತೆಗಳೆಲ್ಲ ಹೊಡಿತಾರೆ, ಏನು ಅಂತಂದರೆ
ಒಂದೇ ದಿನ ನಿಮ್ಮದು ಪ್ರಾಫಿಟ್ ಎಲ್ಲ ಬರುತ್ತೆ, ಲಾಂಗ್ ಟರ್ಮಲ್ಲಿ ನೀವು ಸ್ಟಿಕ್ ಆನ್ ಆಗಿರಿ ಅಂತೆಲ್ಲ ಕತೆ ಎಲ್ಲ ಹೊಡಿತಾರೆ. ನೋಡಿ, ಲಾಟ್ರಿ ಹೊಡೆಯೋದು 1000ಕ್ಕೆ ಲಕ್ಷಕ್ಕೊಬ್ಬನಿಗೆ ಮಾತ್ರ. ಇವಾಗೆಲ್ಲ ಸ್ಟಾಕ್ ಮಾರ್ಕೆಟ್ನ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂದರೆ ನೋಡಿ, ಯು ಆರ್ ಕಾಂಪಿಟಿಂಗ್ ವಿತ್ ಹೈಲಿ ಟ್ಯಾಲೆಂಟೆಡ್ ಪೀಪಲ್ಲು. ನೀವು ಕಾಂಪೀಟ್ ಮಾಡೋದು ನಿಮ್ಮದೊಂದು 1 ಲಕ್ಷನೋ 50,000ನೋ 5 ಲಕ್ಷನೋ ಹಿಡ್ಕೊಂಡು ಯು ಆರ್ ಕಾಂಪಿಟಿಂಗ್ ವಿತ್ ಕ್ರೋರ್ಸ್ ಆಫ್ ರುಪೀಸ್, ಲ್ಯಾಕ್ಸ್ ಕ್ರೋರ್ಸು ಇನ್ವೆಸ್ಟ್ ಮಾಡೋ ಇನ್ಸ್ಟಿಟ್ಯೂಷನ್ ಜೊತೆ ನೀವು ಕಾಂಪಿಟೇಷನ್ ಮಾಡ್ತಾ ಇದ್ದೀರಾ. ನೋಡಿ, ತುಂಬ ಜನ ಫ್ರಾಡ್ ಇದ್ದಾರೆ. ಏನು ಅಂತಂದರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಬನ್ನಿ ಟ್ರೈನಿಂಗ್ ಕೊಡ್ತೀನಿ, ನೀವು ಪ್ರಾಫಿಟ್ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಏನು ಗೊತ್ತಾ, ಅವರು ಟ್ರೈನಿಂಗ್ ಕೊಡ್ತಿರೋದು ಅವ್ರು ಆ್ಯಕ್ಚುಲಿ ಅವರ ಲಾಸ್ನ ರಿಕವರ್ ಮಾಡ್ಕೊಳ್ಳೋಕ್ಕೆ. ಅವ್ರು ಏನು ಪ್ರಾಫಿಟ್ ತೆಗಿಯೋಕ್ಕೆ ಅವರ ಒಂದು ಇನ್ವೆಸ್ಟ್ಮೆಂಟ್ನ ಮಾರ್ಕೆಟಿಗೆ ಕೊಟ್ಟಿರ್ತಾರೆ, ಆ ಒಂದು ಅಮೌಂಟ್ನ ಅವರು ನಿಮ್ಮ ಮುಖಾಂತರ ತೆಗಿಯೋಕ್ಕೆ ಮಾತ್ರ ಅವರು ಪ್ರಯತ್ನ ಪಡ್ತಿರ್ತಾರೆ. ಕೇಳಿದ್ರೆ ಹೇಳ್ತಾರೆ ಏನು ಅಂತಂದರೆ, ನಾನು ಕಲ್ತಿದ್ದೀನಿ, ನಾನು ಆ ಕಲ್ತಿರೋದನ್ನು ನಾನು ಬೇರೆಯವ್ರಿಗೆ ಯೂಸ್ಫುಲ್ ಆಗೋ ಥರ ನಾನು ಹೇಳ್ತಾರೆ. ಸುಮಾರು ಡವ್ ಎಲ್ಲ ಹೊಡಿತಾರೆ, ಏನು ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಕೊಡ್ತೀನಿ ಅಂತ. ಏನು ಮಣ್ಣಂಗಟ್ಟಿ ಯೂಸ್ ಇಲ್ಲ. ನಾನೊಂದು ಸಣ್ಣದಾಗಿ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಒಂದು ಊರಲ್ಲಿ ನೋಡಿ, ಒಂದು ದೊಡ್ಡ ಅಂಗಡಿ ಇರುತ್ತೆ, ಸಖತ್ತಾಗಿ ಬಿಸ್ನೆಸ್ ಆಗ್ತಾ ಇರುತ್ತೆ, ಪ್ರತಿಯೊಂದು ವಿಷಯ ಇರುತ್ತೆ, ಅರ್ಥ ಆಯ್ತಾ? ಅದೇ ಊರಲ್ಲಿ ಬೇಕಾದಷ್ಟು ಅಂಗಡಿಗಳಿರುತ್ತೆ, ಅವನಷ್ಟು ಬಿಸ್ನೆಸ್ ನಡೀತಾ ಇರಲ್ಲ. ಯಾವುದೋ ಒಂದು ಟಾಪಿಕ್ ಮೇಲೆ ಇರ್ಬೋದು ಬಿಸ್ನೆಸ್ಸು, ಅರ್ಥ ಆಯ್ತಾ? ಆ ಒಂದು ಸಕ್ಸಸ್ಫುಲ್ ಆಗಿರೋ ಆಂಟ್ರಪ್ರನರು ಯಾಕೆ ಬಂದುಬಿಟ್ಟು ಎಲ್ಲರಿಗೆ ಬನ್ನಿ ನಾನು ಸಕ್ಸಸ್ಫುಲ್ ಆಗಿದ್ದೀನಿ, ನಾನು ನಿಮಗೆ ಹೇಳ್ಕೊಡ್ತೀನಿ, ನೀವು ನನಗಿಷ್ಟು ಫೀಸ್ ಕೊಡಿ ಅಂತ ಹೇಳಲ್ಲ. ನೋಡಿ, ಅದೇ ಹೇಳೋದು ಡವ್ ಅಂತ. ಸುಮ್ಮನೆ ಇನ್ನೋಸೆಂಟ್ಸ್ಗಳನ್ನ ಬಕ್ರ ಮಾಡೋದು. ನೋಡಿ, ಯಾರು ಇನ್ನೊಬ್ಬರನ್ನ ಉದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಅರ್ಥ ಆಯ್ತಾ? ಅವರಿಗೆ 10 ರೂಪಾಯಿ ಸಿಗುತ್ತೆ ಅಂತಂದರೆ ಮಾತ್ರನೇ ಅವರು ತಲೆ ಕೆಡಿಸ್ಕೊಳ್ತಾರೆ. ಅವನಿಗೆ ನೀವು ಕೂಡ 10,000 15,000 20,000 ತಗೊಂಡು ನಿಮ್ಮನ್ನ ಉದ್ಧಾರ ಮಾಡಬೇಕು ಅಂತ ಹೇಳೋವಂಥದ್ದು ಏನಿರೋದು ಅವನಿಗೆ, ಟ್ರೈನರ್ಗಳಿಗೆ ಸಣ್ಣದಾಗಿ. ಅದು ಆ್ಯಕ್ಚುಲಿ ಏನು ಅಂತಂದರೆ ಇಟ್ಸ್ ಬ್ರೆಡ್ ಆ್ಯಂಡ್ ಬಟರ್ ಫಾರ್ ದೆಮ್, ಅರ್ಥ ಆಯ್ತಾ? ನಿಮ್ಮ ಒಂದು ದುಡ್ಡಲ್ಲಿ ಅವರ ಒಂದು ಮನೆ ನಡೀತಾ ಇರ್ತದೆ. ಅವ್ರಿಗೆ ಎಷ್ಟೇ 100 ಮಾತಾಡಲಿ ಗುರುವೆ, ನಾನು ಬಂದುಬಿಟ್ಟು ಟೋಟಲಾಗಿ 3 ಜನರ ಜೊತೆ ನಾನು ಟ್ರೈನ್ಡ್ ಆಗಿದ್ದೀನಿ, ಆಯಿತಾ? ಬರೀ ಟ್ರೈನಿಂಗಿಗೆ ಅಂತಲೇ ನಾನು ಬಂದುಬಿಟ್ಟು ಒಂದು 50,000 ರೂಪಾಯಿ ಹತ್ರ ಖರ್ಚು ಮಾಡಿದ್ದೀನಿ, ಬರೀ ಟ್ರೈನಿಂಗಿಗೆ ಅಂತಲೇ. ಒಬ್ಬನಿಗೆ 11,000 ಕೊಟ್ಟಿದ್ದೀನಿ, ಒಬ್ಬನಿಗೆ 20,000 ಕೊಟ್ಟಿದ್ದೀನಿ, ಆಮೇಲೆ ಇನ್ನೊಬ್ಬನಿಗೆ ಬಂದುಬಿಟ್ಟು 17,000 ಸಮಥಿಂಗ್ ಕೊಟ್ಟಿದ್ದೀನಿ, ಆಮೇಲೆ ಇನ್ನೊಬ್ಬನ ಜೊತೆ ಬಂದುಬಿಟ್ಟು 12,000 ರೂಪೀಸ್ ಕೊಟ್ಬಿಟ್ಟು 3 ಸ್ಟ್ರೈಟ್ ಸ್ಟ್ರಾಟಜಿನೇ ತಗೊಂಡೆ. ಅವನು ಹೇಳ್ದ ಇದು ಲಾಸೇ ಆಗಲ್ಲ, ಹಂಗೆ ಹಿಂಗೆ ಮಣ್ಣು ಮಸಿ ಅಂತ ಹೇಳ್ಕೊಂಡೆಲ್ಲ ಹೇಳ್ದ. ಟೋಟಲ್ ಅಷ್ಟು ಅಮೌಂಟ್ ತೊಗೊಂಡ 3 ಸ್ಟ್ರಾಟಜಿ ಕೊಟ್ಟ. ಅದರಲ್ಲಿ ಏನು ಲಾಸ್ ಏನು ಬರೋಲ್ಲ, ಆಯಿತು? ಆ ಥರ ಸ್ಟ್ರಾಟಜೀಸು ಈ ಆಟದ, ಆಯಿತಾ? ಆದರೆ ನಾನು ರಿಯಾಲಿಟಿ ಹೇಳ್ತೀನಿ, ಹೌದು ಗುರುಗಳೇ, ಏನು ಅಂತಂದರೆ ಲಾಸೇ ಬರಲ್ಲ. ಆ ಥರ ಸ್ಟ್ರಾಟಜೀಸ್ ಅದಲ್ಲ. ನಿಮಗೆ ಲಾಸ್ ಆದರೂ ಏನು ಅಂತಂದರೆ ಒಂದು ಸಣ್ಣ ಅಮೌಂಟು ಲಾಸ್ ಆಗುತ್ತೆ. ಆದರೆ ಪ್ರಾಫಿಟ್ ಆದರೂ ನಿಮಗೆ ಎಷ್ಟಾಗೋದು ಗೊತ್ತಾ? 1 ಲಕ್ಷ ಹಾಕಿದ್ರೆ ನಿಮಗೆ ಪ್ರಾಫಿಟ್ ಆಗೋದು ಬರೀ 300 ರೂಪಾಯಿ 400 ರೂಪಾಯಿ ಅಷ್ಟೇ. ಏನು ಹೇಳ್ಕೊಟ್ಟ ಗೊತ್ತಾ? ಕ್ಯಾಲೆಂಡರ್ ಹೇಳ್ಕೊಟ್ಟ, ಕ್ಯಾಲೆಂಡರ್ ಸ್ಪ್ರೆಡ್. ಆಮೇಲೆ ತುಂಬ ಜನ ಬರ್ತಾರೆ, ಏನು ಅಂತಂದರೆ ಆರ್ಡರ್ ಫ್ಲೋ ನೋಡಿ, ಆಮೇಲೆ ಇನ್ನೊಂದೇನು ಆರ್ಡರ್ ಬ್ಲಾಕ್ಸ್ ನೋಡಿ, ವಾಲ್ಯೂಮ್ ನೋಡ್ಕೊಂಡು ಮಾಡಿ, ಆಮೇಲೆ ಪಿಯೋಟ್ ಕಾಲ್ಸ್ ನೋಡಿ, ಆಮೇಲೆ ಇನ್ನೊಂದು ಬರುತ್ತೆ ಇಂಡಿಕೇಟರ್, ಏನು ಅಂತಂದರೆ CPR ನೋಡ್ಕೊಂಡು ಮಾಡಿ ಎಲ್ಲ ಡವ್ ಹೊಡಿತಾರೆ. ಗುರುಗಳೇ, ನಾನು ಮುಟ್ಟದಿರುವ CPR ಇಲ್ಲ. ನಾನು ಬಂದುಬಿಟ್ಟು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ 1.5 ವರ್ಷ ಬರೀ ನಾನು ಕಲ್ತಿದ್ದೀನಿ. 1-2 ದಿನ ಅಲ್ಲ, 1.5 ವರ್ಷ, ಆಯಿತಾ? ಅದು ಯಾವುದೋ ಒಂದು ಥರ್ಡ್ ಪಾರ್ಟಿ ಆ್ಯಪ್ ಹಾಕ್ಕೊಂಡು ರಿಯಲ್ ಮಾರ್ಕೆಟ್ನ ಡೈಲಿ ಬೆಳಗಿನ ಸಂಜೆ ಗಂಟೆ ವಾಚ್ ಮಾಡಿಕೊಂಡು, ಗೋ ಚಾರ್ಟದು ಪ್ರೀಮಿಯಮ್ ತಗೊಂಡು ಅದರಲ್ಲಿ ಆರ್ಡರ್ ಫ್ಲೋ ಚಾರ್ಟ್ ಹಾಕ್ಕೊಂಡು, ಚಾರ್ಟ್ ಇಲ್ಲಲ್ಲ, ಇದು ರಿಯಲ್ ಮನಿಗಲ್ಲ, ಏನು ಅಂತಂದರೆ ಇಮ್ಯಾಜಿನರಿ ಕರೆನ್ಸಿ ಬರುತ್ತೆ ಒಂದೊಂದು ಅಪ್ಲಿಕೇಶನಲ್ಲಿ, ಅದನ್ನು ಹಾಕ್ಕೊಂಡೆಲ್ಲ ನಾನು ಮಾಡಿದ್ದೀನಿ. 1.5 ವರ್ಷದಲ್ಲಿ ಏನು ಗೊತ್ತಾ, ಎಲ್ಲ ತಿಂಗಳು ಬಂದುಬಿಟ್ಟು ನನಗೆ ಏನಿಲ್ಲ ಅಂದರು ಮಿನಿಮಮ್ ಪ್ರಾಫಿಟೇ ನಂದು 3 lakh ರೂಪೀಸು, ಆಯಿತಾ? ಅದರಲ್ಲಿ ಬರೀ ನಾನು ಯೂಸ್ ಮಾಡ್ತಿದ್ದು 5 lakh ರೂಪಾಯಿ ಕ್ಯಾಪಿಟಲ್ ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದು.
ಆಯಿತಾ. ಅಷ್ಟೆಲ್ಲ ಮಾಡಿಬಿಟ್ಟು ರಿಯಲ್ ಮನಿಗೆ ಬಂದಾಗ ಇಟ್ಸ್ ಅ ಡಿಫ್ರೆಂಟ್ ವರ್ಲ್ಡು. ಹೌದು, ತುಂಬ ಡಿಫ್ರೆಂಟ್ ವರ್ಲ್ಡು. ನೋಡಿ, ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಒಂದು ನೈಟ್ ಔಟ್ ನಾನು ಹೋಗ್ತಾ ಇರೋದು ಏನು ಅಂತಂದರೆ ನಿಮಗೋಸ್ಕರ ಅಂತಲೇ ಅಂದ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ಸ್ ಯಾರಿದ್ದಾರೆ ಅವ್ರ ಜೊತೆ ಶೇರ್ ಮಾಡಿ. ನೋಡಿ, ನಾನು ಹೇಳ್ತೀನಿ ಕೇಳಿ ಅಂತಂದರೆ, ಯಾವುದೇ ಒಂದು ಬಿಸ್ನೆಸ್ ಆದರೆ ಕಂಪ್ಲೀಟ್ ಕಂಟ್ರೋಲು ನಿಮ್ಮ ಕೈಲಿರುತ್ತೆ. ಸ್ಟಾಕ್ ಮಾರ್ಕೆಟು ಒಂದು ಬಿಸ್ನೆಸ್ಸೇ ಅಲ್ವಾ, ಬಟ್ ಅದರ ಕಂಪ್ಲೀಟ್ ಕಂಟ್ರೋಲ್ ನಿಮ್ಮ ಕೈಲಿರಲ್ಲ. ಅದರ ಕಂಪ್ಲೀಟ್ ಕಂಟ್ರೋಲ್ ಯಾರ ಕೈಲಿರುತ್ತೆ ಅಂದರೆ, ನಿಮ್ಮ ಒಂದು ಪ್ಲ್ಯಾಟ್ಫಾರ್ಮ್ ಯಾರು ಪ್ರೊವೈಡ್ ಮಾಡಿರ್ತಾರೆ ಅವರ ಕೈಲಿ ಇರ್ತದೆ. ಆಯಿತಾ. ಅವನು ಹೇಳಿದೆ ಲೆಕ್ಕ, ಅವನು ಕಟ್ ಮಾಡಿದೆ ದುಡ್ಡು. ಆಯಿತಾ. ಒಂದು ಸ್ಟ್ರಾಟಜಿ ಅಂದರೆ ಒಂದು ಲೆಗ್ ನೀವು ತೊಗೊಂಡಿರಲ್ಲ. ನೀವು ಏನು ಅಂತಂದರೆ 4-5 ಲೆಗ್ ತೊಗೊಂಡಿರ್ತೀರ, 5-6 ಲೆಗ್ ತೊಗೊಂಡಿರ್ತೀರ. ಈಗ 3 ಲೆಗ್ ತೊಗೊಳ್ಳೋ ಗಂಟನೂ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಯಾವಾಗ ನೀವು 4 ನಂಬರಿಂದ ಜಾಸ್ತಿ ನೀವು ಲೆಗ್ಸ್ ತಗೊಳ್ತೀರಾ, ನೇಕೆಡ್ ಆಪ್ಷನ್ ಬೈ ಮಾಡಿದ್ರೂ ನಿಮಗೆ ತೊಂದರೆ ಆಗಲ್ಲ. 4ರಿಂದ 6 ಆಪ್ಷನ್ಗಿಂತ ಮೇಲೆ ಜಾಸ್ತಿ ನೀವು ಯಾವಾಗ ನೀವು ಬೈ ಮಾಡ್ತೀರಾ ನೋಡಿ, ಅಲ್ಲಿ ನೋಡಿ ಈ ಅಪ್ಲಿಕೇಶನ್ದು ಆಟಗಳು ನಡೆಯೋಕ್ಕೆ ಶುರು ಆಗುತ್ತೆ. ಏನಾಗುತ್ತೆ ಗೊತ್ತಾ, ಅವರು ಕ್ಯಾಲ್ಕುಲೇಷನ್ ರೆಡ್ ಇದ್ದರೆ ಕ್ಯಾಲ್ಕುಲೇಷನ್ನ ಫಾಸ್ಟ್ ಮಾಡ್ತಾರೆ. ಒಂದು 2-3 ಸೆಕೆಂಡ್ಸು ಫಾಸ್ಟ್ ಮಾಡ್ತಾರೆ. ರೆಡ್ ಇದ್ದರೆ ಅಂದರೆ 3000 ರೂಪೀಸ್ ರಿಯಲ್ ಟೈಮಲ್ಲಿ ಲಾಸ್ ಇದ್ದರೆ ನಿಮಗದು 5000 ರೂಪೀಸ್ ಲಾಸ್ ತೋರಿಸ್ತಾ ಇರ್ತದೆ. ಆಯಿತಾ. ಆದರೆ ನಿಮಗೆ ಗ್ರೀನ್ ಇದ್ದಾಗ ಕ್ಯಾಲ್ಕುಲೇಷನ್ನ ಒಂದು 30 ಸೆಕೆಂಡ್ಸ್ ಅಷ್ಟು ಸ್ಲೋ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ನಿಮಗೆ ಪ್ರಾಫಿಟ್ ಬಂದು 5000 ಇರುತ್ತೆ, ಬಟ್ ರಿಯಲ್ ಟೈಮಲ್ಲಿ ನಿನಗೆ ಪ್ರಾಫಿಟ್ ಬಂದು 3000 ತೋರಿಸ್ತಾ ಇರ್ತದೆ. 2000 ರೂಪೀಸ್ ಡಿಫ್ರೆಂಟ್ ತೋರಿಸ್ತಾ ಇರ್ತದೆ. ಆಯಿತಾ. ಬಟ್ ಇದನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ನೀವು ಒಂದು ಅಪ್ಲಿಕೇಶನ್ ಇದೆ, ಅದು ವೆಲ್ ನೋನ್ ಪ್ಲ್ಯಾಟ್ಫಾರ್ಮು, ಹೆಸರೇಳಲ್ಲ. ಅದರಲ್ಲಿ ಗ್ಲಿಚ್ಗಳು ತುಂಬ ಬರ್ತಾ ಇರ್ತದೆ. ಒಂದು ಸತಿ ನಿಮಗೆ 1 ಕೋಟಿ ಪ್ರಾಫಿಟ್ ಎಲ್ಲ ತೋರಿಸ್ತಾ ಇರ್ತದೆ ಕೆಲವರಿಗೆ. ನೀವು ವೀಡಿಯೋಸ್ ಎಲ್ಲ ಚೆಕ್ ಮಾಡಿ. ಈ ಗ್ಲಿಚ್ಚೆಲ್ಲ ಯಾಕೆ? ಈಗ ಒಂದು ಅಂಥ ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಗ್ಲಿಚ್ಚನ್ನು ಫಿಕ್ಸ್ ಮಾಡೋಕ್ಕಾಗಲ್ವಾ ಅಲ್ವಾ? ಯೋಚನೆ ಮಾಡಿ. ಅಂದರೆ ಅದು ಇಟ್ಸ್ ಜಸ್ಟ್ ಅ ರೋಮನ್ ಸರ್ಕಸ್ಸು. ನೀವೇ ಪಾನಲ್ಲಿ, ನೀವೇ ಇನ್ವೆಸ್ಟ್ಮೆಂಟು. ದೇ ಆರ್ ದ ಬಿಗ್ ಪ್ಲೇಯರ್ಸ್ ಆರ್ ಲೈಕ್ ಅ ಬಿಗ್ ಫಿಶ್ಶು. ನೀವೆಲ್ಲ ಫೀಡ್ ಅಷ್ಟೇ. ಇವರ ಲಿಕ್ವಿಡಿಟಿ ಅಷ್ಟೇ. ಅದರಲ್ಲಿ ಲಿಕ್ವಿಡಿಟಿ ಅಂದರೆ ಇದೆ. ಅರ್ಥ ಆಯ್ತಾ? ಸೊ ಅಂದರೆ ಅರ್ಥ ಏನು ಅಂತಂದರೆ, ನೀವು 1 ಕೋಟಿ ಕ್ಯಾಪಿಟಲ್ಲೇ ತಗೊಬನ್ನಿ, ನೀವು ಪ್ರಾಫಿಟೇಬಲ್ ಆಗಿ ಹೊರಗಡೆ ಹೋಗೋದೇ ಇಲ್ಲ. ಚಾನ್ಸೇ ಇಲ್ಲ. ನೋ ವೇ. ಇದಕ್ಕೆ ಹೇಳೋದು ಸರ್ವೆ ಏನು ಅಂತಂದರೆ 99% ಪೀಪಲ್ ವಿಲ್ ಲೂಸ್ ದ ಮನಿ ಇನ್ ದ ಮಾರ್ಕೆಟ್ ಅಂತ. ಯಾಕೆ ಅಂದರೆ ಯಾರು ಪ್ಲ್ಯಾಟ್ಫಾರ್ಮ್ ನಡೆಸ್ತಾರೆ ಅವರೇ ನಿಮ್ಮ ದುಡ್ಡನ್ನ ಕದೀತಾ ಇರ್ತಾರೆ. ನಿಮಗೆ ಗೊತ್ತೇ ಆಗಲ್ಲ. ಹೆಂಗೆ ಪ್ರೂವ್ ಮಾಡ್ತೀರಾ? ನನ್ನ ಕ್ವೆಶನ್ನು ನಾನು ಹೇಳ್ತೀನಿ ಕೇಳಿ. ನನ್ನ ಒಂದು ನನಗೆ ಎದೆ ಒಡೆದೋದ ಸಂದರ್ಭನ ನಾನು ನಿಮಗೆ ಹೇಳ್ತೀನಿ ಕೇಳಿ. 16,000 ರೂಪಾಯಿ ಪ್ರಾಫಿಟ್ ತೋರಿಸ್ತಾ ಇತ್ತು. 16,000 ರೂಪೀಸ್, 2 lakh ರೂಪೀಸ್ ಇನ್ವೆಸ್ಟ್ಮೆಂಟ್. ಒಂದು ಸ್ಟ್ರಾಟಜಿ ಮಾಡಿದೆ, ಅದು ಯಾವುದು ಫೀಚರ್ಸಲ್ಲಿ. ಆಯಿತಾ. ಒಂದಿನ ಬಿಟ್ಟೆ, ನೆಕ್ಸ್ಟ್ ದಿನ ಬಂದುಬಿಟ್ಟು ದೊಡ್ಡ ಗ್ಯಾಪ್ ಡೌನು. 16,000 ರೂಪೀಸ್. ನಾನು ನೇಕೆಡ್ ಬೈ ಮಾಡಲ್ಲ, ನಂದು 6-7 ಲೆಗ್ ಬೈ ಮಾಡ್ತಿದ್ದೆ ನಾನು. 16,000 ರೂಪೀಸ್ ಪ್ರಾಫಿಟ್ ತೋರಿಸ್ತಾ ಇತ್ತು. ನಾನು ಒಂದೊಂದೇ ಲೆಗ್ ಯಾವನು ಕ್ಲೋಸ್ ಮಾಡ್ತಾನೆ ಗುರು, ನಾನು ಎಕ್ಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಎಕ್ಸಿಟ್ ಆದೆ. 16,000, 1-2 ಡಿಫ್ರೆನ್ಸ್ ಬರ್ಬೋದು ಅಂತ. 16,000 ರೂಪೀಸ್ ಬುಕ್ ಮಾಡೋಷ್ಟರಲ್ಲಿ ಲಾಸ್ 6,000 ರೂಪೀಸ್ ಬಂದಿದೆ ನನಗೆ. 10,000 ಟೋಟಲ್ ನನಗೆ 22,000 ರೂಪೀಸ್ ನಾಮ. ಹೆಂಗೆ ಪ್ರೂವ್ ಮಾಡ್ತೀರಾ ನೀವು? 16,000 ರೂಪಾಯಿ ಲಾಭ ತೋರಿಸ್ತಾ ಇದೆ. ಎಟ್ ಎ ಟೈಮಲ್ಲಿ ನೀವು ಎಕ್ಸಿಟ್ ಬಟನ್ ಪ್ರೆಸ್ ಮಾಡ್ತೀರಾ, 6,000 ರೂಪೀಸು ಲಾಸ್ ಬಂದುಬಿಡುತ್ತದೆ ನಿಮಗೆ. ಕೆಲವರು ಬುದ್ಧಿವಂತರು ಹೇಳ್ತಾರೆ ಏನು ಅಂತಂದರೆ, ಅಷ್ಟೊತ್ತಿಗೆ ಮಾರ್ಕೆಟ್ ವೇರಿಯೇಷನ್ ಆಗ್ತದೆ, ಮಣ್ಣು ಮಸಿ ಆಗುತ್ತೆ, ಅಲ್ಲಿ ಬಿಡ್ಡಿಂಗ್ ರೇಟ್ ಇರೋಲ್ಲ, ಆಸ್ಕಿಂಗ್ ರೇಟ್ ಒಂಥರ ಇರುತ್ತೆ. ಬ್ರೋ, ಏನೇ ಆದರೂ 5,000 ರೂಪಾಯಿ ಒಳಗೆ ಡಿಫ್ರೆನ್ಸ್ ಬರ್ತದೆ ಅಲ್ವಾ? 16,000 ರೂಪಾಯಿ ಮೈನಸ್ 6,000 ರೂಪಾಯಿ ಅಂದರೆ 22,000 ರೂಪಾಯಿ ಡಿಫ್ರೆನ್ಸ್ ಬರ್ತದ ಗುರು. ಹಾಂ, ನೀವೇ ಹೇಳಿ.
ಅಷ್ಟೆಲ್ಲ ಬರೋಕ್ಕೆ ಚಾನ್ಸ್ ಇದೆಯಾ? ಅಂದರೆ ಅರ್ಥ ಏನು ಹೇಳಿ? ಆಡ್ಸೋನು ಒಬ್ಬ ಇದ್ದಾನೆ ದೊಡ್ಡವನು, ಮಾರ್ಕೆಟ್ ಅವನು. ಇವರು ಚಿಲ್ಡ್ರೆ ಅವರು ಚೆನ್ನಾಗಿ ಮಧ್ಯದಲ್ಲಿ ಆಡ್ತಾರೆ. ಅದಕ್ಕೆ ನೋಡಿ ಝೀರೋ ಕಾಸ್ಟ್ ಎಲ್ಲ ಬಿಡೋದು. ನಿಮಗೆ ನಾನೊಂದು ಸಣ್ಣದಾಗಿ ಒಂದು ಉದಾಹರಣೆ ಹೇಳ್ತೀನಿ. ಇವಾಗ ನಿಮಗೆ ಚಾರ್ಜೇ ಮಾಡ್ತಾಯಿಲ್ಲ ನಿಮ್ಮ ಬ್ರೋಕರು. ಏನು ಅಂತಂದರೆ ಬಿಟ್ಬಿಟ್ಟಿದ್ದಾನೆ, ನೀನು ಎಷ್ಟಾದರೂ ಟ್ರೇಡ್ ಮಾಡ್ಕೋ ಝೀರೋ ಚಾರ್ಜ್ ಅಂತ. ಅವನಿಗೆ ಏನು ಬಂದಿದ್ದು ಕರ್ಮ. ಒಂದು ಪ್ಲ್ಯಾಟ್ಫಾರ್ಮ್ ಮಾಡೋದು ಎಷ್ಟು ಕಷ್ಟ ಇದೆ. ಎಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ನ ಹೈಯರ್ ಮಾಡಬೇಕು, ಎಷ್ಟು ಮ್ಯಾನ್ ಪವರ್ ಬೇಕು ಅದನ್ನ ನಡ್ಸೋಕ್ಕೆ. ನಿಮಗೆ ಝೀರೋ ಕಾಸ್ಟಲ್ಲಿ ಕೊಟ್ಬಿಟ್ಟು ಅವನೆಂತ ಚೊಂಬು ತಗೊಂಡು ತಿರುಪತಿಗೆ ಹೋಗ್ಬೇಕು ಅವನು ಆಡೋದೇ ಅಲ್ಲೇ ಆಟ. ಈ ಕ್ಯಾಲ್ಕುಲೇಷನ್ನು ಸ್ಲೋ ಫಾಸ್ಟು ಇದನ್ನು ಯಾವನು ಹೇಳಲ್ಲ. ಯಾಕೆಂತಂದರೆ ಇದು ಅಬ್ಸರ್ವ್ ಆಗದವ್ರಿಗೆ ಮಾತ್ರ ಗೊತ್ತಾಗಿರೋದು. ಮತ್ತು ನಿಮಗೆ ಹೇಳೋಕ್ಕೂ ಆಗಲ್ಲ. ಇದು ಪ್ರೂವ್ ಮಾಡೋಕ್ಕೆ ನಿಮ್ಮ ಕೈಲಿ ಇದಿರಲ್ಲ. ಏನು ಅಂತಂದರೆ ಆಧಾರ ಇಲ್ಲ, ಎವಿಡೆನ್ಸ್ ಇಲ್ಲ. ಅರ್ಥ ಆಯ್ತಾ? ಸೊ ಕಂಪ್ಲೀಟ್ ಕಂಟ್ರೋಲು ಪ್ಲ್ಯಾಟ್ಫಾರ್ಮ್ ಅವ್ರ ಜೊತೆ ಇರುತ್ತೆ, ನಿಮ್ಮ ಜೊತೆ ಏನೂ ಇರಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ಹೇಳ್ತಾರೆ ಇದು ಟ್ರೈನರ್ಸ್ ಏನು ಮಾಡ್ತಾರೆ ಗೊತ್ತಾ, ನಿಮ್ಮನ್ನ ಹೆಂಗೆ ಫೇಕ್ ಮಾಡ್ತಾರೆ ಗೊತ್ತಾ? ಏನಾದ್ರು ಒಂದು ಚಿಕ್ಕ ಪ್ರಾಫಿಟ್ ಆಗಿಬಿಟ್ರೆ, ವಾವ್ ಕ್ಯಾಲ್ಕುಲೇಷನ್ ಮಾಡಿ, ದಟ್ ಈಸ್ 5% ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಬ್ರೋ. ನೀವು ಬ್ಯಾಂಕಲ್ಲಾದರೆ ಅಷ್ಟು ವರ್ಷ ಕಾಯಬೇಕಿತ್ತು ಅಂತೆಲ್ಲ ಹೊಡಿತಾರೆ. ಆದರೆ ಲಾಸು 500 ರೂಪೀಸ್ ಪ್ರಾಫಿಟ್ಗೆ ನಿಮಗೆ ಲಾಸು 5000 ರೂಪೀಸ್ ತೋರಿಸ್ತಾ ಇರ್ತದೆ. ಎಲ್ಲೋಯ್ತು ರಿಸ್ಕ್ ಆ್ಯಂಡ್ ರಿವಾರ್ಡ್ ಆಗ? ನೀವು ಪಾಪ ಸೆನ್ಸಿಬಲ್ನ ನಂಬ್ಕೊಂಡು ಕೂತಿರ್ತೀರಾ. ಏನು ಅಂತಂದರೆ ಲಾಸ್ ಆದರೆ ಇಷ್ಟೇ ಆಗುತ್ತೆ, ಲಾಭ ಆದರೆ ಇಷ್ಟೇ ಆಗುತ್ತೆ ಅಂತ. ಆ ಕಿತ್ತೋಗಿರೋ ಸೆನ್ಸಿಬಲ್ ಇದೆಯಲ್ಲ ಗುರು, ಅದು ಮಾಡೋದೇ ಮನೆಗಳ ಕೆಲಸ ಗುರು. ಅಂದರೆ ಅದನ್ನ ಕಂಡುಹಿಡ್ದವ್ರಿಗೆ ಒಳ್ಳೆಯದೇ. ಕಂಡುಹಿಡ್ದವನು ಹೆಂಗೆ ಅಂದರೆ ರಾಯಲ್ ಆಗಿ US ಇರ್ಬೋದು. US ಒಂದು ರಾಯಲ್ ಆಗಿರೋ ಒಂದು ಲೇಔಟಲ್ಲಿರ್ಬೋದು, ಅಷ್ಟು ದುಡ್ಡು ಮಾಡಿಕೊಡುತ್ತೆ. ಆದರೆ ಪಾಪದ ಇನ್ವೆಸ್ಟರ್ಸ್ ಎಲ್ಲ ಇರ್ತಾರಲ್ಲ, ಸ್ಮಾಲ್ ಪ್ಲೇಯರ್ಸು, ಅವ್ರದ್ದೆಲ್ಲ ತಿಕ್ಕ ಹೊಡೆದು ಊರಿಗೆ ಬಾಗ್ಲಾಕ್ಬಿಡುತ್ತೆ. ಐ ಆಮ್ ಸೊ ಸಾರಿ ಫಾರ್ ಯೂಸಿಂಗ್ ದಿಸ್. ಈ ಥರ ವರ್ಡ್ಸ್ನೆಲ್ಲ ಯೂಸ್ ಮಾಡ್ತಿದ್ದೀನಿ ಅಂತ. ಬಟ್ ಏನು ಗೊತ್ತಾ, ಮಾರ್ಕೆಟಲ್ಲಿ ನಡೀತಿರೋದೇ ಇದು. ಅರ್ಥ ಆಯ್ತಾ? ಅಂದರೆ ಅರ್ಥ ನಾನೊಂದು ಹೇಳ್ತೀನಿ ಕೇಳಿ. ಈಗ ಒಂದು ಹೋಟೆಲ್ ಓಪನ್ ಮಾಡಿ, ಈಗ 2 ಲಕ್ಷ ಇದೆ ಅಂತ ಇಟ್ಕೊಳ್ಳಿ. ಒಂದು ಕ್ಯಾಂಟೀನ್ ಓಪನ್ ಮಾಡಿ, ಚಿಕ್ಕದು ಕ್ಯಾಂಟೀನ್, ಒಂದು 2 lakh ರೂಪೀಸ್ಗೆ. ನೋಡಿ, ಇಡ್ಲಿ ವಡೆ ದೋಸೆ ಸೇಲ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಯು ಹ್ಯಾವ್ ಅ ಕಂಪ್ಲೀಟ್ ಕಂಟ್ರೋಲು. ನಿಮಗೆ ಇಷ್ಟು ದುಡ್ಡು ಆಗಬೇಕಾ, ಅದು ಸಹ ನಿಮಗೆ ಇಷ್ಟು % ಅಂತ ರಿಟರ್ನ್ ಕೊಡುತ್ತೆ. ನೀವು ಕೆಲಸ ಮಾಡಬೇಕಷ್ಟೇ. ದಟ್ ವಿಲ್ ಆಲ್ಸೋ ಗಿವ್ ಯು ಅ ಗುಡ್ ರಿಟರ್ನ್ಸು. ಅರ್ಥ ಆಯ್ತಾ? ಆದರೆ ಈ ಸ್ಟಾಕ್ ಮಾರ್ಕೆಟಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್. ನೀವು ಅವ್ರ ಕಂಟ್ರೋಲಲ್ಲಿ ಇರ್ತೀರ. ಅವ್ರು ಕೊಟ್ಟಾಗ ದುಡ್ಡು ಇಸ್ಕೋಬೇಕು, ನೀವು ಅವ್ರು ಕಳಿಸ್ದಾಗ ನೀವು ಹೋಗಬೇಕು. ಹಂಗಾಗ್ಬಿಡುತ್ತೆ. ಇವೆಲ್ಲ ಯಾಕೆ ಗುರು? ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರು. ನಂದು 4-5 years ನಾನು ಲಾಸ್ ಮಾಡ್ಕೊಂಡಿದ್ದೀನಿ. ಅಂದರೆ ದುಡ್ಡು ದೇವ್ರ ದಯದಿಂದ ದುಡ್ಡು ಜಾಸ್ತಿ ಲಾಸ್ ಆಗಿಲ್ಲ, ಯಾಕೆಂದರೆ ದುಡ್ಡು ನನ್ನ ಜೊತೆ ಇಲ್ಲ. ಓಕೆ, ಆದರೆ ಟೈಮು ಮತ್ತು ಅಯ್ಯೋ ಇಬ್ಬರು ಇದ್ದಾರಲ್ಲ ಗುರು, ಇಬ್ಬರು ಆಟೋ ಬರ್ತಿದೆ. ಆಟೋ ಒಬ್ಬ ಇದ್ದಿದ್ರೆ ಕರ್ಕೊಂಡು ಹೋಗ್ತಿದ್ದೆ. ಐ ಡೋಂಟ್ ವಾಂಟ್ ಟು ಟೇಕ್ ಎನಿ ರಿಸ್ಕ್, ಆಯಿತಾ? ಆದರೆ ಟೈಮು ಇದೆಯಲ್ಲ, ಅದನ್ನು ಕಲಿಯೋಕ್ಕೆ ಬಳಸಿದ ಟೈಮು, ಅದಕ್ಕೆ ಕಲಿಯೋಕ್ಕೆ ಇನ್ವೆಸ್ಟ್ ಮಾಡಿದ ದುಡ್ಡನ್ನ ನಾನು ಬೇರೆ ಬೇರೆ ಒಂದು ಬಿಸ್ನೆಸ್ಗೆ ಹಾಕಿದ್ದಿದ್ರೆ ನನಗೆ ಒಳ್ಳೆ ರಿಟರ್ನ್ ಬರ್ತಾಯಿತ್ತು. ನನಗದು ಲೈಫ್ ಲಾಂಗ್ ನನಗದೊಂದು ಎಸೆಟ್ ಆಗಿರ್ತಾಯಿತ್ತು. ನನಗೆ ಬೇಜಾರಾಗಿದ್ದೇನು ಗೊತ್ತಾ? ನಾನು ಸೋತೆ ಅಂತ ಬೇಜಾರಾಗಿಲ್ಲ. ನನ್ನ ಜೀವನದಲ್ಲಿ ನಂದು ಏನೋ ಒಂದು ಕಿತ್ಕೊಂಡಂಗಾಯಿತು. ಈಗ ಫಾರ್ ಎಕ್ಸಾಂಪಲ್, ನೀವು ಇಂಜಿನಿಯರಿಂಗ್ ಡಿಗ್ರಿ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ನೀವೊಂದು 3 years ನೀವು ಅದಕ್ಕೆ ಶ್ರಮಪಟ್ಟು ನೀವು ಕಲ್ತಿರ್ತೀರ. ಸಡನ್ ಆಗಿಬಿಟ್ಟು 3 years ಆದಮೇಲೆ ಯಾವನೋ ಬಂದ್ಬಿಟ್ಟು ಆ ಸರ್ಟಿಫಿಕೇಟ್ ಕಿತ್ಕೊಂಡೋಗ್ಬಿಟ್ರೆ ನಿಮ್ಗೆ ಹೆಂಗಾಗಲ್ಲ? ನನಗೆ ರಿಯಾಲಿಟಿ ಗೊತ್ತಾದ ಮೇಲೆ ನನಗೆ ಆ ಥರನೇ ಆಗೋಯ್ತು. ಏನು ಅಂತಂದರೆ, ನಂದು ಏನೋ ಒಂದು ಎಸೆಟ್ ಕಿತ್ಕೊಂಡೋದಂಗೆ ಆಗೋಯ್ತು ನನಗೆ ಹೆಂಗೆ ಅಂದರೆ, 2 ದಿನ ಪ್ರಾಫಿಟ್ ಆದರೆ 4 ದಿನ ಲಾಸ್ ಆಗೋದು ಗುರು. ಈ ಕೆಲವೊಬ್ಬರು ಮನೆ ಹಾಳರು ಇರ್ತಾರೆ,
ಅವ್ರು ಹೇಳ್ತಾರೆ ಏನು ಅಂತಂದರೆ ಲಾಸು ಪ್ರಾಫಿಟಲ್ಲೇ ಇರುತ್ತೆ, ಲಾಸ್ ಆಗುತ್ತೆ ಲಾಭ ಆಗುತ್ತೆ, ಪ್ರಾಫಿಟ್ ಆದ ದಿನ ತುಂಬ ಆಗುತ್ತೆ ಅಂತ. ಗುರು ನಾನೊಂದು ಹೇಳ್ತೀನಿ ಕೇಳು, ನೀನು ರಿಸ್ಕ್ ಆ್ಯಂಡ್ ರಿವಾರ್ಡ್ ರೇಷೋ ಬಿಟ್ಬಿಡು, ನೀನು ಹೆಂಗಪ್ಪ ನೀನು ಕೆಲಸ ಮಾಡ್ತೀಯಾ? ನಿಂದು ಟಾರ್ಗೆಟ್ 5,000 ಅಂತ ಏನೇ ಇದ್ದರೆ ನೀನು ಟಾರ್ಗೆಟ್ 5,000 ಬಂದಮೇಲೆ ನೀನು ಎಕ್ಸಿಟ್ ಆಗೇ ಆಗ್ತೀಯಾ ನೀನು ಒಳ್ಳೆ ಟ್ರೇಡರ್ ಆದರೆ. ಹಾಗೆಯೇ ನಿಂದು ಲಾಸ್ ಬಂದುಬಿಟ್ಟು ನಿಂದು 2,000 ರೂಪೀಸ್ ಲಾಸ್ ಇದೆ ಅಂತಂದರೆ ನೀನು 2,000 ರೂಪೀಸ್ ಲಾಸ್ ಬಂದಾಗ ನೀನು ಎಕ್ಸಿಟ್ ಆಗ್ತೀಯಾ. ಆದರೆ ಅದೇ ಲಾಸು ಕಂಟಿನ್ಯೂ ಆಗಿ 1 ವೀಕ್ ಬಿತ್ತು ಅಂದರೆ ದುಡ್ಡು ಎಷ್ಟು ಹೋಯ್ತು ಲೆಕ್ಕ ಹಾಕಿದ್ಯಾ? ಟೈಮ್ ಎಷ್ಟು ಹೋಯ್ತು ನಿಂದು? ಟ್ಯಾಕ್ಸ್ ಎಷ್ಟು ಹೋಯ್ತು ಲೆಕ್ಕ ಹಾಕಿದ್ಯಾ? ಇದು ಯಾರು ಹೇಳ್ಕೊಡಲ್ಲ ಕಳ್ಳನ ಮಕ್ಕಳು. ಇನ್ನೂ ಕೆಲವ್ರು ನೋಡಿದ್ದೀನಪ್ಪ, ಹೆಂಗೆ ಅಂದರೆ ಒಂದು ರೆಡ್ ಕ್ಯಾಂಡಲ್ನ ಬಿಡಿಸ್ಕೊಂಡು ಕೂತ್ಕೊಂಡಿರ್ತಾರೆ ಸ್ಟ್ರೀಮಲ್ಲಿ. ಈಗ ಮಾರ್ಕೆಟ್ ಬೀಳುತ್ತೆ, ಈಗ ಮಾರ್ಕೆಟ್ ಬೀಳುತ್ತೆ ಅಂತೆಲ್ಲ ಜಪ ಹೊಡಿತಾ ಇರ್ತಾರೆ. ನನ್ನ ಮಗ ಮಾರ್ಕೆಟ್ ಎಲ್ಲ ಮೇಲೆ ಹೋಯ್ತು ಅಂತ ಇಟ್ಕೊಳ್ಳಿ, ಅವನು ತಗೋಗಿಕ್ಕೋ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅವನ ಮಾತು ಕಟ್ಕೊಂಡು ನೀವು ತಗೋಬಿಟ್ರೆ ಅವನೇನು ಹೇಳ್ತಾನೆ ಗೊತ್ತಾ? ಮಾರ್ಕೆಟು ಉಲ್ಟಾ ಹೋಗುತ್ತೆ. ನಾನು ತಗೊಂಡೆ ಅಂತ ಹೇಳಿದ್ಮೇಲೆ ನೀವ್ಯಾಕೆ ತಗೊಂಡ್ರಿ ಅಂತ ಹೇಳ್ತಾನೆ. ಏನೋ ಒಂದು ಹೊಡೆದು ಬಿಡ್ತಾನೆ. ನಿಮಗೆ ಅಕ್ಯುರೇಟಾಗಿ ಕೇಳೋಕ್ಕಾಗಲ್ಲ ಅಂಥವ್ರನ್ನ. ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ, ಏನು ಅಂತಂದರೆ ನೀವುಗಳು ಮಾರ್ಕೆಟಿಂದ ದೂರ ಇರಿ. ಅಂದರೆ ಈಸಿಯಾಗಿ ಮನಿ ಮಾಡ್ಬೋದು ಅನ್ನೋದು ದೊಡ್ಡ ಸುಳ್ಳು. ಇಲ್ಲಿ ಮಾರ್ಕೆಟಲ್ಲಿ ನೀವು ಮಾಡಿದ್ರು ಅದು ಕಷ್ಟಪಟ್ಟೇ ಮಾಡಿರ್ತೀರ, ಎಷ್ಟು ಸ್ಟ್ರೆಸ್ ತಗೊಳ್ತೀರ ಗೊತ್ತಾ? ಹೇಳ್ತಾರೆ ಈಸಿ ಹ್ಯಾಸಲ್ ಫ್ರೀ ಆಗಿ ನೀವು ಟ್ರೇಡ್ ಮಾಡ್ಬೋದು ಅಂತ. ಹೆಂಗೆ ಗುರು? ಹಾರ್ಡ್ ಆ್ಯಂಡ್ ಮನಿ ಹಾಕಿರ್ತೀರ ನೀವು, ಎಷ್ಟೇ ಎಕ್ಸ್ಪರ್ಟ್ ಆದರೂ ಅದು ಹೆಂಗೆ ಗುರು ನೀವು ಹ್ಯಾಸಲ್ ಫ್ರೀ ಆಗಿದ್ಬಿಡ್ತೀರಾ ನೀವು? ಆಯಿತು, 1 ಲಕ್ಷ ಹಾಕಿದ್ದೀರಾ, ಸೆಲ್ಲಿಂಗೇ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. 1 ಲಕ್ಷ ಹಾಕಿದ್ದೀರಾ, ನಿಮಗೆ 1 ಲಕ್ಷಕ್ಕೆ ನಿಮಗೆ ಪ್ರಾಫಿಟ್ ಬಂದು 200 ರೂಪಾಯಿ, 300 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಸಿಗ್ತಾ ಇರುತ್ತೆ. ಆದರೆ ಲಾಸ್ ಎಷ್ಟು ಬರುತ್ತೆ ಗೊತ್ತಾ ಗುರು ನಿಮಗೆ? ಲಾಸ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ? ಲಾಸ್ ಬಂದರೆ 3,000 4,000 ರೂಪೀಸ್ ಮೇಲೆ ಬರುತ್ತೆ ಲಾಸು. ಸೆಲ್ಲಿಂಗಲ್ಲಿ ಸರಿಯಾಗಿ ಲಾಸಸ್ ಬರುತ್ತಪ್ಪ. ಅರ್ಥ ಆಯ್ತಾ? ಸೊ ಇದು ನನ್ನ ಅನುಭವ. ಅರ್ಥ ಆಯ್ತಾ? ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ಯಾವುದೇ ಟ್ರೈನರ್ ನಂಬೇಡಿ. ನಿಮಗೇನಾದರೂ ನಿಮಗೆ ಸ್ಟ್ರಾಟಜಿ ಬೇಕಾ? ಕೆಳಗೆ ನಂಬರ್ ಇದೆ, ನಾನು ಫೋನೆಲ್ಲ ಎತ್ತಲ್ಲ ಗುರುವೆ. ನಿಮಗೆ ಬೇಕಾ ನನಗೆ ಒಂದು ವಾಟ್ಸಪ್ ಮಾಡಿ, ಹಾಯ್ ಬ್ರೋ ಸ್ಟ್ರಾಟಜಿ ಕಳಿಸಿ ಅಂತ. ಎಕ್ಸ್ಪ್ಲೇನ್ ಅಂತೂ ಮಾಡಲ್ಲ ಗುರು. ಅವ್ರು ಏನು ಕಳಿಸಿದ್ದೀನಿ ಅದನ್ನ ನಾನು ನಿಮಗೆ ನಿಮ್ಮದು ಇಮೇಲ್ ಐ ಡಿಗೆ ನಾನು ಫಾರ್ವರ್ಡ್ ಮಾಡ್ತೀನಿ, ಫ್ರೀ ಆಫ್ ಕಾಸ್ಟು. ನಾನು ದುಡ್ಡು ಕೊಟ್ಟಿದ್ದೀನಿ, ಫ್ರೀ ಆಫ್ ಕಾಸ್ಟು. ಈ ಮಜಾ ಮಾಡಿ. ಇನ್ ಕೇಸ್ ನನ್ನಿಂದ ಒಬ್ಬರಿಗೆ ಒಳ್ಳೇದಾಗ್ತದೆ ಅಂತಿದ್ರೆ ಆಗಲಿ, ಒಳ್ಳೆಯದೇ, ನನಗೂ ಖುಷಿ ಇದೆ. ಯಾಕೆ ಅಂತಂದರೆ ಅದೇ ಸ್ಟ್ರಾಟಜಿನ ಅವ್ನು ಇಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾನೆ, ಪಾಪ ದುಡ್ಡು ಕೊಟ್ಟೆಲ್ಲ ತಗೊಳ್ತಾ ಇರ್ತಾರೆ. ಅರ್ಥ ಆಯ್ತಾ? ಸೊ ಇಷ್ಟೇ ಹೇಳ್ತಾ ಗೆಳೆಯರೆ, ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾರಿಗೆಲ್ಲ ಬೇಜಾರಾಯಿತೋ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಿಲ್ಲ, ಬೇಜಾರು ಮಾಡ್ಕೊಳ್ಳಿ. ಯಾಕೆ ಗೊತ್ತಾ? ನಿಮಗೆ ಯು ಡಿಸರ್ವ್ ಟು ಲೂಸ್. ನಿಮ್ಮನ್ನ ಮಾರ್ಕೆಟ್ ಕಿತ್ತು ಕಳಿಸ್ಬೇಕು ನಿಮ್ಮನ್ನ, ಆವಾಗಲೇ ನಿಮಗೆ ಬುದ್ಧಿ ಬರೋದು. ಇದನ್ನು ನೋಡ್ಬಿಟ್ಟು ಇಷ್ಟೆಲ್ಲ ಅನುಭವದ ಮಾತು ಹೇಳಿನೂ ಎಲ್ಲರೂ ಒಂದೇ ಥರ ಅಲ್ಲ. ನಾನು ಏನೋ ತುಂಬ ಇಂಟೆಲಿಜೆಂಟ್ ಅಲ್ಲ, ಎಲ್ಲರೂ ಗೆಲ್ಲಬೇಕು ಅಂತಿಲ್ಲ, ಎಲ್ಲರೂ ಸೋಲ್ಬೇಕು ಅಂತಿಲ್ಲ. ಆದರೆ ಮೆಜಾರಿಟಿ ಪೀಪಲ್ ಸೋಲ್ತಾರೆ. ಮೆಜಾರಿಟಿ ಪೀಪಲ್ ಯಾವ ಥರ ಸೋಲ್ತಾರೆ ಅಂದರೆ, ನಾನೇನು ಸುಮ್ಮನೆ ಹೆಬ್ಬೆಟ್ಟು ಥರ ಸೋತಿಲ್ಲ. ನಾನು ಬೆಳಗಿನ ಸಂಜೆ ಗಂಟೆ ಕೂತ್ಕೊಂಡು ಪೇಪರ್ ಟ್ರೇಡ್ಗೋಸ್ಕರ ಸ್ಕ್ರೀನ್ ನೋಡಿರೋದು 1-2 ದಿನ ಅಲ್ಲ, ತಿಂಗಳಾನ್ಗಟ್ಟಲೆ ಕೂತ್ಕೊಂಡು ನೋಡಿದ್ದೀನಿ. ಯಾವ ಥಿಯರಿ ಹೇಳ್ಬೇಕು ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಅಂತಂದರೆ ಅದು ಒಬ್ಬ ಬಂದಿದ್ದಪ್ಪ, ಏನು ಅಂತಂದರೆ ವೆಯ್ಟೇಜ್ ನೋಡಿ ಸ್ಟಾಕ್ಸ್ದು, ಬ್ಯಾಂಕ್ ನಿಫ್ಟಿದು ವೆಯ್ಟೇಜ್ ನೋಡಿ, ವೆಯ್ಟೇಜ್ ಸ್ಟಾಕ್ ಬಿದ್ದಾಗ ಪಿ ತಗೊಳ್ಳಿ, ವೆಯ್ಟೇಜ್ ಸ್ಟಾಕ್ ಎದ್ದಾಗ ಸಿ ತಗೊಳ್ಳಿ. ನಾನು ಹೇಳ್ತೀನಿ ಕೇಳಿ, ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಪಬ್ಲಿಕ್ಕಿಗೆ ಕೊಡುವ ಪ್ರತಿಯೊಂದು ಇನ್ಫಾರ್ಮೇಷನು ಫೇಕೆ. ಹೌದು ಗುರುಗಳೇ, ಆ್ಯಕ್ಸಿಸ್ ಬ್ಯಾಂಕು 46%, 52%. ಆ್ಯಕ್ಸಿಸ್ ಬ್ಯಾಂಕ್ ಬೀಳ್ತಾನೆ ಇರ್ತದೆ, ಮಾರ್ಕೆಟ್ ಮೇಲೆ ಓಡ್ತಾನೆ ಇರ್ತದೆ. ಗೊತ್ತಾ ಎಷ್ಟು ಸನ್ನಿವೇಶ ಇದೆ ಗೊತ್ತಾ ಆ ಥರದ್ದು? ಆದರೆ ಮಾರ್ಕೆಟು ನೆಕ್ಸ್ಟ್ ದಿನ ಫುಲ್ಲು ಜಂಪ್ ಆಗಿಬಿಟ್ಟಿರ್ತದೆ, ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟಿರ್ತದೆ. ಈ ಥರ ಎಲ್ಲ ಆಗುತ್ತೆ.
ಸೊ ಅವ್ರಿಗೆ ಹೆಂಗೆ ಬೇಕು ಹಂಗೆ ಪ್ಲೇ ಮಾಡ್ತಾರೆ ಗುರುಗಳೇ. ಅವರಿಗೆ ಬೇಕಾದ ಸ್ಕೆಚ್ಚು, ಅವರಿಗೆ ಬೇಕಾಗಿರೋ ಮ್ಯಾಪು, ಅವರಿಗೆ ಬೇಕಾಗಿರೋ ಇಂಡಿಕೇಟರ್ಸು, ಅವರಿಗೆ ಬೇಕಾಗಿರೋ ಸಾಫ್ಟ್ವೇರ್ಸು ಎಲ್ಲ ಅವ್ರ ಜೊತೆ ಇರುತ್ತೆ. ನಮಗೆ ಕೊಟ್ಟಿರೋದು ಏನು ಗೊತ್ತಾ, ನಮಗೆ ಕೊಟ್ಟಿರೋದು ಅವರು ಬೇಡ ನೀವು ಸಿಕ್ಕಾಕೊಳ್ಳಿ ಅಂತ ಬಿಸಾಡ್ದ ಅಂತ ಐಟಮ್ಸ್ ನಮ್ಮ ಜೊತೆ ಇರೋದು. ಈವನ್ನು ದುಡ್ಡು ಕೊಟ್ಬಿಟ್ಟು ಆರ್ಡರ್ ಫ್ಲೋ ತೊಗೊಳ್ತಾರೆ. ಮಣ್ಣು ಆರ್ಡರ್ ಫ್ಲೋ ಅಲ್ಲಿ ಏನೂ ಗೊತ್ತಾಗಲ್ಲ. ನಾನೇ ಹೇಳ್ತೀನಿ ಕೇಳಿ, ಸುಮ್ಮನೆ ಡವ್ ಹೊಡಿತಾರೆ ಆಫ್ಲೈನ್ ಮಾರ್ಕೆಟಲ್ಲಿ, ಹಿಂಗೆ 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 ಹಿಂಗೆ. ರಿಯಲ್ ಮಾರ್ಕೆಟಲ್ಲಿ ಅಪ್ಪಂಗೆ ಹುಟ್ಟಿದವನು 5 ನಿಮಿಷದಲ್ಲಿ ಮಾರ್ಕೆಟ್ ಈ ಥರನೇ ಆಗ್ತದೆ ಅಂತ ಅಕ್ಯುರೇಟಾಗಿ ಹೇಳ್ದವನಿದ್ದಾನ? ಹೌದಪ್ಪ, ತಪ್ಪಾಗಬಾರ್ದು, ಅಕ್ಯುರೇಟಾಗಿ ಹೇಳಬೇಕು. 10 ಸತಿ ಹೇಳಿದ್ರೆ ಅವ್ನು ಅಕ್ಯುರೇಟ್ 10 ಸತಿನೂ ಕರೆಕ್ಟಾಗಿ ಹೇಳಬೇಕು. ಅವನು ರಿಯಲ್ ಟೈಮಲ್ಲಿ ಹೇಳೋಕ್ಕಾಗುತ್ತಾ? ನೀವು ನಿಮ್ಮ ಹಾರ್ಡ್ ಅರ್ನ್ಡ್ ಮನಿನ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಈ ಥರ ಕೇಳಿ ನೋಡಿ. ರಿಯಲ್ ಟೈಮಲ್ಲಿ 5 ನಿಮಿಷದೊಳಗೆ ಮಾರ್ಕೆಟ್ ಹಿಂಗೆ ಆಗುತ್ತೆ ಅನ್ನೋದು 3 ಸತಿನೂ ನೀನು ಕರೆಕ್ಟಾಗಿ ಹೇಳ್ತೀಯ. 1 ಸತಿನೂ ಆಗ್ಬಿಡುತ್ತೆ ಸಡನ್ನಾಗಿ, 3 ಸತಿನೂ ಮೇಲೆ ಈ ಥರ ಹೋಗಿ ಟಚ್ ಮಾಡಿ ಕೆಳಗೆ ಬರುತ್ತೆ 5 ನಿಮಿಷದೊಳಗೆ. 1 ಗಂಟೆ ಆದಮೇಲೆ ಹಂಗಾದರೆ ಅದು ಲೆಕ್ಕ ಬರೋಲ್ಲ. 5 ಮಿನಿಟ್ಸ್ ಒಳಗೆ ಹೇಳಬೇಕು ರಿಯಲ್ ಟೈಮಲ್ಲಿ. ಯಾಕೆ ಆರ್ಡರ್ ಫ್ಲೋ ನೋಡ್ತಾನಲ್ಲ, ರಿಯಲ್ ಟೈಮಲ್ಲಿ ಗೊತ್ತಾಗ್ತಿರ್ತದಲ್ಲ ಟ್ರಾನ್ಸಾಕ್ಷನ್. ನಾನು ಹೇಳ್ತೀನಿ ಆರ್ಡರ್ ಫ್ಲೋ ಇನ್ಫಾರ್ಮೇಷನ್ನೇ ಫೇಕ್ ನನ್ನ ಪ್ರಕಾರ. ಯಾಕೆ ಅಂದರೆ ಬೈಯಿಂಗ್ ಜಾಸ್ತಿ ಆಗ್ತಾನೆ ಇರ್ತದೆ, ಮಾರ್ಕೆಟ್ ಕೆಳಗೆ ಬೀಳ್ತಾನೆ ಇರ್ತದೆ. ನೋಡಿದ್ದೀರಾ ನೀವು, ಅಬ್ಸರ್ವ್ ಮಾಡಿದ್ದೀರಾ? ಬೈಯಿಂಗ್ ಸೆಲ್ಲಿಂಗ್ ಎರಡೂ ನಡೀತಿರಲ್ಲ, ಆದರೆ ಮಾರ್ಕೆಟ್ ಒಂದು ಸತಿ ಮೇಲೆ ಓಡ್ತಾ ಇರ್ತದೆ. ಅದು ಯಾಕೆ ಅಂದರೆ ಅರ್ಥ ಏನು ಹೇಳಿ? ಆರ್ಡರ್ ಫ್ಲೋ ಹೋಯ್ತು ಅಂತ. ಆಮೇಲೆ ಇನ್ನೊಂದು ಬರೋಣ, ಓಪನ್ ಇಂಟ್ರೆಸ್ಟ್ ಥರ ಒಂದು ಫ್ರಾಡು ಯಾವ ಇಂಟ್ರೆಸ್ಟು ಇಲ್ಲ. ಹೇಳ್ತೀನಿ, ಅದು ಓಪನ್ ಇಂಟ್ರೆಸ್ಟ್ ಅಲ್ಲ, ಅದು ನಿಮ್ಮ ಜೀವನಕ್ಕೆ ಮಣ್ಣು ಹಾಕೋ ಇಂಟ್ರೆಸ್ಟ್. ಅದು ಅರ್ಥ ಆಯ್ತಾ? ಓಪನ್ ಇಂಟ್ರೆಸ್ಟ್ ಎಲ್ಲ ನೋಡ್ಕೊಂಡೆಲ್ಲ ಟ್ರೇಡ್ ಮಾಡಬೇಡಿ. ಅದು ಮಧ್ಯಾಹ್ನ ಮೇಲೇ ಒಂಥರ ಬಿಹೇವ್ ಮಾಡುತ್ತೆ, ಬೆಳಗಿನ ಜಾವದಲ್ಲೇ ಒಂಥರ ಬಿಹೇವ್ ಮಾಡುತ್ತೆ, ಆಫ್ಟರ್ನೂನ್ ಸೆಕ್ಷನ್ 12 o'clock ಇರೋತ್ತಿಗೆ ಒಂಥರ ಬಿಹೇವ್ ಮಾಡುತ್ತೆ. ಅದು ಓಪನ್ ಇಂಟ್ರೆಸ್ಟ್ ನೋಡಿ ಟ್ರೇಡ್ ಮಾಡೋನಿಗೆ ಗೊತ್ತಿಲ್ಲ ಅವನು ಏನು ಮಾಡ್ತಿದ್ದಾನೆ ಅಂತ. ಗೊತ್ತಾಯ್ತಾ? ಅಂದರೆ ನಾನು ಹೇಳೋದಿಷ್ಟೇ, ಟ್ರೈನರ್ಸು ಫೇಕ್, ಸ್ಟ್ರಾಟಜೀಸು ಅದು ಏನು ಗೊತ್ತಾ, US ಅವನು ಎಷ್ಟೋ ವರ್ಷದ ಹಿಂದ್ಗಡೆ ಮಾಡಿ ಬಿಸಾಡ್ದ ಸ್ಟ್ರಾಟಜೀಸ್ನ ನಮಗೆ ಎಲ್ಲರೂ ಹೇಳ್ಕೊಡ್ತಿರೋದು. ಸ್ಟ್ರಾಟಜಿ ಅನ್ನೋದು ಹೊಸದೇನಲ್ಲ, ಅದು ಹಳೇದು ಕಂಡ್ರು, ಅದೆಲ್ಲ ತುಂಬ ಹಳೇದು. ಸ್ಟ್ರಾಟಜೀಸ್ ಇವತ್ತಿನೇ ಅಲ್ಲ, ಸ್ಟ್ರಾಟಜೀಸ್ ಅನ್ನೋದು ತುಂಬ ಹಳೇದು. ಅದೇನು ಕ್ಯಾಲೆಂಡರ್ ಸ್ಪ್ರೆಡ್ಡು ಅದು ಇದು ಮಣ್ಣು ಮಸೀಂತೆಲ್ಲ ನೋಡ್ತಿರಲ್ವಾ, ಎಲ್ಲ ಆಟಗಳು ಎಂತೆಂಥವರೆಲ್ಲ ಆಡಿಬಿಟ್ಟಿದ್ದಾರೆ. ಅದಕ್ಕೆ ಬಿಸಾಡಿರೋದು ನಿಮಗೆ ಸಿಕ್ಕಿರೋದು ಅಷ್ಟೇ. ಇವಾಗ ಅದನ್ನು ಹೇಳ್ಕೊಟ್ಟು ದುಡ್ಡು ಮಾಡ್ತವ್ರೆ, ಆಯಿತಾ? ಆಮೇಲೆ ಗುರುಸು, ಯಾರನ್ನೆಲ್ಲ ನಂಬ್ಕೊಂಡು ಗುರುಗಳನ್ನ ನಂಬ್ಕೊಂಡು ಟ್ರೇಡ್ ಮಾಡ್ತಿದ್ದೀರಾ, ನಾನು ಹೇಳ್ತೀನಿ ಕೇಳಿ, ನಿಮ್ಮ ಗುರುಗಳದ್ದು ಮನೆಗೆ ಹೋಗಿ ಪಾತ್ರೆ ತೊಳ್ಕೊಂಡು ಆರಾಮಾಗಿದ್ಬಿಡಿ ಅಷ್ಟೇ. ನೀವು ಲಾಯ್ಕ್, ನೀವು ಗುರುಗಳನ್ನ ನಂಬ್ಕೊಂಡು ಟ್ರೇಡ್ ಮಾಡೋರು. ಅರ್ಥ ಆಯ್ತಾ? ನೀವು ಬೇಜಾರಾದರೂ ಬೇಜಾರಿಲ್ಲ, ಯಾಕೋತಾ ನಿಮ್ಮನ್ನ 4 ಜನ ನೋಡ್ಬಿಟ್ಟು ಅವರು ದಾರಿ ತಪ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಅರ್ಥ ಆಯ್ತಾ? ಸೊ ನಾನು ಪರ್ಯಾಯ ವ್ಯವಸ್ಥೆ ಏನು ಅಂತ ನಿಮಗೊಂದು ಕ್ವಶನ್ ಇರ್ಬೋದು ನೋಡಿ. ಅದೇ ಟೈಮ್ನ ಇನ್ವೆಸ್ಟ್ ಮಾಡಿ ಒಂದು ಬೇರೆ ಬಿಸ್ನೆಸ್ ಕಲೀರೋ, ಅಕ್ಯುರೇಟ್ ಆಗಿರೋದು. ಒಂದು ಹೋಟೆಲ್ ಓಪನ್ ಮಾಡೋದು ಕಲೀರಿ, ಬೇರೆ ಏನೋ ಒಂದು ಬಿಸ್ನೆಸ್ಸು, ಹಾರ್ಡ್ವೇರ್ ಬಿಸ್ನೆಸ್ ಕಲೀರಿ. ಸೇಮ್ ಇನ್ವೆಸ್ಟ್ಮೆಂಟು, ಇದ್ದೇ ಇನ್ವೆಸ್ಟ್ಮೆಂಟು, ಆದರೆ ನಿಮ್ಮ ಜೀವನ ಸಾಕುತ್ತೆ, ನಿಮ್ಮ ಮಕ್ಕಳ ಜೀವನ ಸಾಕುತ್ತೆ, ನಿಮ್ಮ ಫ್ಯಾಮಿಲಿನ ಸಾಕುತ್ತೆ. ಅದು ಅರ್ಥ ಆಯ್ತಾ? ಸೊ ಮಾರ್ಕೆಟ್ಟು ನಮ್ಮದು ನಿಮ್ಮದು ಅಲ್ಲ. 1000 ಕೋಟಿ ಇದೆಯಾ ಗುರು, ಆ ಸೆಟಪ್ ಹಾಕೊಂಡು ಹೋಗಿ ಅಷ್ಟೇ. ಸೊ ಇನ್ನಷ್ಟು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.